ಸಿಬಿಐ ಅವಶ್ಯಕತೆ ಇದೆಯಾ ಸರ್? ಸಿಬಿಐ ಅವರೇ ಬಹಳ ಸ್ಪಷ್ಟವಾಗಿ 1.5-2 ವರ್ಷದಿಂದ ಇದೆ, ಯಾವುದೇ ಕೇಸ್ ನಮಗೆ ಕೊಡಬೇಡಿ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನೀವೇನಾದ್ರೂ ನಮ್ ಕೇಸ್ ಕೊಟ್ರೆ ನಿಮ್ ಸಿಬ್ಬಂದಿಗಳನ್ನೇ ನಮ್ಗೆ ಕೊಡಿ ಅಂತಾನೆ ಸಿಬಿಐ ಅವರು ಹೇಳಿರೋದು. ನಾವೇ ತನಿಖೆ ಮಾಡ್ತಾ ಇದೀವಲ್ಲ, ಈಗ ಅವ್ರು ಬಂದ್ರು ಅಷ್ಟೇ, ನಾವು ತನಿಖೆ ಮಾಡಿದ್ರು ಅಷ್ಟೇ, ನಮ್ ಸಿಬ್ಬಂದಿಗಳನ್ನೇ ನಾವು ಉಪಯೋಗ ಮಾಡಬೇಕು. ಈಗ ಉಭಯ ನಾಯಕರಲ್ಲೇ ಕೆಲವೊಂದು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್. ತನಿಖೆ ಆಗ್ಬೇಕು ಅಂತ ಪರಮೇಶ್ವರ್ ಅವರು ಹೇಳ್ತಾರೆ, ಎಂ ಬಿ ಪಾಟೀಲ್ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಈಗ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದೆಲ್ಲ ಬೋಗಸ್. ನೋಡಿ, ಏನಿದ್ರು ಕಂಪ್ಲೇಂಟ್ ಕೊಟ್ರೆ ಆಗುತ್ತೆ ಅಲ್ವಾ? ಈಗೆಲ್ಲಾನು ಮಾಧ್ಯಮದ ಮೇಲೆ ಬರ್ತಾ ಇದೆ ಅಂತ ಹೇಳಿದ ತಕ್ಷಣ ನಾವು ಕಂಪ್ಲೇಂಟ್ ಈ ತನಿಖೆ ಮಾಡಕ್ಕಾಗಲ್ಲ. ಸದನದಲ್ಲಿ ಒಂದು ಹೇಳಿಕೆ ಒಬ್ಬರು ಶಾಸಕರು ಕೊಟ್ಟಿದ್ದಾರೆ, ಅದು ವಿರೋಧ ಪಕ್ಷದವ್ರು ಇರ್ಬೋದು, ನಮ್ಮ ಪಕ್ಷದವ್ರು ಇರ್ಬೋದು. ಕಂಪ್ಲೇಂಟ್ ಆಧಾರಿತವಾಗಿ ನಾವು ಮಾಡ್ಬೇಕಲ್ವಾ? ಯಾಕಂದ್ರೆ ಡೀಟೇಲ್ಸ್ ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರ ಇಲ್ಲ, ಯಾರ ಹತ್ರ ಇದೆ? ಯಾರು ಅದೇ ಗೊತ್ತಾಗುತ್ತಲ್ವಾ? ಈಗ ಅವರೇನೋ ಗುರುವಾರ ಕೊಡ್ತೀನಿ ಅಂತ ಹೇಳಿದ್ದಾರೆ, ಕೊಡ್ಲಿ, ಅದ್ರಲ್ಲಿ ಏನೇನಿದೆ ಅಂತ ಅಂಶಗಳ ಮೇಲೆ ತೀರ್ಮಾನ ಆಗಿದೆ. ಬಹಳ ಸ್ಪಷ್ಟವಾಗಿ ನಾನಲ್ಲ, ಗೃಹ ಸಚಿವರು ಹೇಳಿ ಉನ್ನತ ಮಟ್ಟದ ತನಿಖೆ ಅಂದ್ರೆ ಒಬ್ಬ PSI ಮಾಡ್ತಾರ, ASI ಮಾಡ್ತಾರ, ಸಹಜವಾಗಿ ಯಾವ್ದಾದ್ರು ಸೀನಿಯರ್ IPS ಆಫೀಸರ್ ಅಥವಾ ಬೇರೆ ಏನಾದ್ರು ರೂಪದಲ್ಲಿ ಮಾಡ್ತಾರೆ ಅವರು. ಒಳ್ಳೆ ಗೊಂದಲ ಏನಿದೆ? ಬಿಜೆಪಿ ಅರೆ ನಾನು ಅದೇ ಹೇಳ್ತಾ ಇದ್ದೀನಲ್ಲ, ಇವರೇ CBI ಅವರೇ ಒಂದು ಪತ್ರ ಬರೆದಿದ್ದಾರೆ. ರಜನೀಶ್ ಗೋಯಲ್ ಅವರು ಚೀಫ್ ಸೆಕ್ರೆಟರಿ ಇದ್ದಾಗ, ನಮ್ಮ ಹತ್ರ ಸಿಬ್ಬಂದಿ ಇಲ್ಲ, ನಮ್ಮ ಹತ್ರ ಬೇರೆ ಯಾವ ರೀತಿಯಾದ ಮಂತ್ರಗಳಿಲ್ಲ, ಏನಾದ್ರೂ ನೀವು ನಮ್ಗೇನಾದ್ರೂ ವಹಿಸಿದ್ರೆ ನಿಮ್ ಸಿಬ್ಬಂದಿಗಳೇ ಕೊಡಿ ನಮಗೆ ಅಂತಾನೆ ಪತ್ರ ಬರ್ದಿದ್ದಾರೆ. ಅವ್ರ ಕೈಲಿ ಆಗೋದಿಲ್ಲ ಅಂತಾನೆ ಬರ್ದಿರೋದು. ಆಮೇಲೆ ಕೊಟ್ಟಿರೋದೆಲ್ಲ ಏನ್ ಮಾಡಿದ್ದಾರೆ? ಇನ್ನ 60-70 ಕೇಸ್ ಹಂಗೆ ಇಟ್ಕೊಂಡು ಕೂತಿದಾರಲ್ಲ. ಯಾವ್ದ್ರಲ್ಲಿ CBI ಏನು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದ್ದಾರೆ ಹೇಳಿ ಇಲ್ಲಿವರೆಗೂ? ಅವ್ರು ಎಲ್ಲಿ ಬಾವಿಗೆ ಬಿದ್ರು, ನಾಚಿಕೆ ಇರ್ಲಾರ್ದೆ ಹೋಗಿ ಪೀಠಕ್ಕೆ ಅಂಟ್ಕೊಂಡ್ರಲ್ಲಿ. ಮಾನ್ಯ ಏನು ಸ್ಪೀಕರ್ ಅವರು ವಿಧೇಯಕವನ್ನ ಓದ್ತಿರ್ಬೇಕಾದ್ರೆ ಅದು ಕಸ್ಕೊಂಡು ಹರಿತಾರಂದ್ರೆ ಇದು ಸದನಕ್ಕೆ ತರುವಂತ ಗೌರವನ? ಇದು ಒಳ್ಳೇದ? ನೀವು ಅವರಿಗೆಲ್ಲ ಮಾರ್ಷಲ್ಗಳು ಹೊತ್ಕೊಂಡು ಬಂದ್ರಲ್ಲ, ಯಾರಾದ್ರೂ ಅವ್ರ ಮುಖದ ಮೇಲೆ ಹೋರಾಟದ ಕಳೆಯುತ್ತಾ? ಎಲ್ಲ ನಗ್ನಗ್ತ ಸಂಭ್ರಮದಿಂದ ಆಚೆ ಬರ್ತಾ ಇದ್ರು. ಅಂದ್ರೆ ಇದೆಲ್ಲ ಪ್ರೀ ಪ್ಲಾನ್ಡ್. ಬಜೆಟ್ ರಿಪ್ಲೈ ಕೊಡಬಾರ್ದು ಮುಖ್ಯಮಂತ್ರಿಗಳು, ಜನರಿಗೆ ಒಂದು ತಪ್ಪು ದಾರಿ ಹೇಳ್ಕೊಂಡು ಹೋಗ್ಬೇಕು, ಅಟೆನ್ಷನ್ ಡೈವರ್ಟ್ ಮಾಡಬೇಕು ಅಂತ ಅಷ್ಟೇ ಮಾಡಿರೋದು ಇವೆಲ್ಲ. ಪ್ರೀ ಪ್ಲಾನ್ಡ್ ವಿತ್ ಕಾಂಗ್ರೆಸ್ ಮಿನಿಸ್ಟರ್ಸ್ ಅನ್ಬೋದು ಸರ್? ಯಾವ್ದಕ್ಕೆ? ಈ ಎಲ್ಲ ಘಟನೆಗೆ ನಾವು ಹೇಳ್ತಾ ಇದೀವಲ್ಲ ಇವರೇ, ಆ ಚೀಟಿನಲ್ಲಿ ಏನಿತ್ತು ನಮ್ಗೆ ಗೊತ್ತಿಲ್ಲ. ಆ ಚೀಟಿದ ಆಕ್ಸೆಸ್ ನಿಮ್ಗಿದ್ರೆ ಕೊಟ್ರೆ ನಾನೇನಾದ್ರೂ ಕಮೆಂಟ್ ಮಾಡಬಹುದು. ಬರ್ದಿರೋದು ಯಾರು, ಓದಿರೋರು ಯಾರು, ಆಗಿರೋದು ಏನೋ, ವಾಟ್ ಎವರ್. ಅದೇ ಬೇಸ್ಡ್ ಆನ್ ಕಂಟೆಂಟ್ಸ್ ಐ ಕ್ಯಾನ್ ಸ್ಪೀಕ್. ಕಂಟೆಂಟೇ ನನ್ಗೆ ಗೊತ್ತಿಲ್ಲ ಅಂದ್ರೆ, ಈಗ ನಾನು ನಿಮ್ಗೆ ಒಂದು ಚೀಟಿ ಕೊಟ್ಟಿದ್ದೆ, ಬರ್ದವನಿಗೆ ಗೊತ್ತು, ಓದ್ದವನಿಗೆ ಗೊತ್ತು, ಮಿಕ್ಕಿದೆಲ್ಲ ಊಹಾಪೋಹನೆ ಅಲ್ವಾ? ಆ ಚೀಟಿ ಇದ್ರೆ ಕೊಡಿ, ಚೆಕ್ ಮಾಡ್ಕೊಂಡು ಮಾಡ್ತೀವಿ. ಆದ್ರೆ ನೀವು ಹೇಳ್ದಂಗೆ ಒಂದು ಮಾತ್ರ ಒಪ್ಬೇಕಾಗ್ತದೆ, ಇವೆಲ್ಲಾನು ಕೂಡ ನಮ್ಮಂತವರಿಗೆ ಮುಜುಗರ ತರುವಂತ ಪರಿಸ್ಥಿತಿ. ನಾನು ಒಪ್ಕೊಂಡಿದ್ದೀನಲ್ಲ ಇವರೇ, 224 ಶಾಸಕರು ಎಲ್ಲರೂ ಹನಿ ಟ್ರ್ಯಾಪ್ ಆಗಿದ್ದಾರೆ ಅಂದ್ರೆ ನಾನು ಇನ್ವಾಲ್ವ್ ಅಲ್ವಾ? 22 ಅಂದ್ರೆ ಇನ್ನ ಇಬ್ರು ಬಿಟ್ಬಿಟ್ಟು ನಾನು ಸೇರಿದಂಗೆ. ಈಗ ಹೆಂಗೆ ಡಾಕ್ಟರ್ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ MP ಅವರು ಒಂದ್ಸರಿ ಹೇಳಿದ್ರಲ್ಲ, ಯಾರು ಏಕಪತ್ನಿ ವ್ರತ ಅಲ್ಲ ಅಂದ್ರೆ ಏನಂದ್ರೆ ನಾವು ಎಲ್ಲ ಇನ್ಕ್ಲೂಡೆಡ್ ಅದ್ರಲ್ಲಿ. ಅದಕ್ಕೆ ನಾನು ಹೇಳದ್ನಲ್ಲ, ಇಂಥ ಹೇಳಿಕೆಯಿಂದ ರಾಜಕಾರಣಿ ಮೇಲೆ ಇರುವಂತ ನಂಬಿಕೆ ಜನರು ಕಳ್ಕೊಂತ ಇದಾರೆ. ಇಂಥವೆಲ್ಲ ನಾನೇನು ಶ್ರೀರಾಮಚಂದ್ರ ಅಲ್ಲ, ಕೆಲವೆಲ್ಲ ಆಗಿದೆ ಅಂತ ಹೇಳಿದ್ದಾರೆ ಅವ್ರು. ನೋಡಿ, ಅವ್ರ ವೈಯಕ್ತಿಕ ಜೀವನ ಹೇಗ್ ನಡೀತದೆ ನನಗೆ ಹೆಂಗ್ ಗೊತ್ತಾಗ್ತದೆ ಹೇಳಿದ್ರೆ? ನನ್ ಬಗ್ಗೆ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಬಗ್ಗೆ ನನಗೆ ಗೊತ್ತಾಗಲ್ಲ. ಅದಕ್ಕೆ ಖಾಸಗಿ ಅಂತಾರಲ್ವಾ. ಅದು ನಂಗೆ ನೋಡಿ, ಸದನದ ಅಲ್ಲಿ ಮೊನ್ನೆ ನಾನು ಸದನದಲ್ಲಿ ಇರ್ಬೇಕಾದ್ರೆ ಅವ್ರ ಮುಖದ ಮೇಲೆ ಬೇಸರ ಕಂಡೆ. ಅದು ಯಾಕಂದ್ರೆ ಬಹಳಷ್ಟು ಕಡೆ ಅಡ್ಜೆಂಟ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು, ಯಾರು ಮಾತು ಕೇಳಲಿಲ್ಲ ಅಂದ್ರೆ ಸದನ ಹೇಗ್ ನಡೆಸೋದು ಅಂತ. ಲಾಜಿಕಲ್ ಆಗಿ ಡಿಬೇಟ್ ಮಾಡೋದಿದ್ರೆ ಮಾಡಬಹುದು. ಮೊನ್ನೆ ವಿಧೇಯಕವನ್ನ ಮಂಡಿಸಬೇಕಾದ್ರೆ ವಿರೋಧ ಪಕ್ಷದವರು ನೀವೆಲ್ಲ ನಮ್ಗೆ ಕನ್ವಿನ್ಸ್ ಮಾಡಕ್ ಆಗೋದಿಲ್ಲ ಅಂದ್ಬಿಟ್ಟು ಬಾವಿಗೆ ಇಳಿದ್ಬಿಟ್ರೆ, ಮಾತೆ ಕೇಳಿಲ್ಲ ನಾನು ವಿಧೇಯಕದ್ದು. ಅಂದ್ರೆ ಈ ರೀತಿ ಸದನಗಳು ನಡೆದ್ರೆ ಯಾರಿಗಾನ ಬೇಜಾರಾಗ್ತದಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.